ಕನ್ಕ್ಲೂಡ್ ಮಾಡಿದ್ದಾರೆ. ಆಮೇಲೆ ವಿಜಯೇಂದ್ರ ಅವರು ಕೂಡ ಅದೇ ಮಾತಾಡಿದ್ರು, ರಾಜೀನಾಮೆ ಕೊಡಿ ಅಂತ. ಆಮೇಲೆ ಇವರು ಅರ್ಗ ಜ್ಞಾನೇಂದ್ರ ಅವರಂತೂ SITನೇ ವಾಪಸ್ ತಗೊಬಿಡ್ರಿ ಅಂತ ಹೇಳಿದ್ದಾರೆ. ನೀವು ಹಿಂದೆ ಹೋಮ್ ಮಿನಿಸ್ಟರ್ ಆಗಿದ್ದವರು, ನಿಮ್ಮ ಕಾಲದಲ್ಲೂ ಕೂಡ SITಗಳಾಯ್ತಾ ಇದ್ದವು, ನಿಮ್ಮ ಕಾಲದಲ್ಲೂ ಕೂಡ CID ತನಿಖೆಗಳಾಯ್ತಾ ಇತ್ತು, ನಿಮ್ಮ ಕಾಲದಲ್ಲೂ ಕೂಡ ನಮ್ಮ ಪೊಲೀಸ್ನವರೇ ತನಿಖೆ ಮಾಡ್ತಾ ಇದ್ರು ಅಲ್ವಾ? ಆಗ್ಲೂ ಇದೇ ತರ ಹೇಳ್ತಿದ್ರ ನೀವು, CBI ಕೊಟ್ಪೋಣ SIT ಬೇಡ ಅಂತ? ಅಲ್ಲ, ಕೂತ್ಕೊಳ್ಳಿ, ಬೇಡ ಈಗ ನೋಡಿದ್ರೆ ಇಲ್ಲ, ಕೂತ್ಕೊಳ್ಳಿ. ಐ ಆಮ್ ನಾಟ್ ಗೋಯಿಂಗ್ ಟು ಈಲ್ಡ್ ಟು ಎನಿಬಡಿ. ಪ್ಲೀಸ್ ಕೂತ್ಕೊಳ್ಳಿ. ಜ್ಞಾನೇಂದ್ರ ಕೊಡ್ರಿ, ಕೂತ್ಕೊಳ್ಳಿ ಪ್ಲೀಸ್. ಅಪ್ಲಿಕೇಶನ್ ಅಲ್ಲಿ ನಿಮ್ಮ ಮಂತ್ರಿ ಹೆಸರು ಹೇಳಿದ್ದಾರೆ, ಅವರೇ ಅಂತ. ಮಂತ್ರಿ ನೀವತ್ತಿಗೂ ಅರೆಸ್ಟ್ ಮಾಡಕ್ ಆಗ್ಲಿಲ್ಲ, ಅವರಿಗೆ ಇಡಿ ಬಂದು ಅರೆಸ್ಟ್ ಮಾಡ್ತಾರೆ. ಆಯ್ತು, ಈಗ ಪರ್ಮಿಷನ್ ಇದೊಂದು ಅಭ್ಯಾಸ ಆಗ್ಬಿಟ್ಟದೆ. ಯಾರು ಪರ್ಮಿಷನ್ ಕೊಡದೆ ಮಾತಾಡೋದು ಹಂಗೆ? ಅಲ್ಲ, ಆಯ್ತು, ಈಗ ಪರ್ಮಿಷನ್ ತಗೊಂಡು ಮಾತಾಡಿಯಪ್ಪ. ಮಧ್ಯದಲ್ಲಿ ಎದ್ಬಿಡೋದು, ವಿರಾವೇಶದಿಂದ ಮಾತಾಡೋದು ಯಾವ ಅಭ್ಯಾಸನ ನನ್ನಂತೂ ಗೊತ್ತಿಲ್ಲ ನನಗೆ. ಹಾಗಾದ್ರೆ ಪ್ರಿಸೈಡ್ ಮಾಡೋದು ಯಾಕೆ ಅವರು? ಸದನ ನಡೆಸೋದು ಯಾಕೆ ಅವರು? ನಾವು ಸ್ಪೀಕರ್ ಅಂತ ಯಾಕೆ ಮಾಡ್ತೀವಿ ಅವ್ರನ್ನ? ನಿಯಮಾವಳಿಗಳ ರೀತಿಯ ಸದನನ ನಡೆಸಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಅವರನ್ನ ಸ್ಪೀಕರ್ ಆಗಿ ಮಾಡಿರ್ತಕ್ಕಂಥದ್ದು. ನಾವು ಆ ಚೇರ್ಗೆ ಬಹಳ ಗೌರವವನ್ನು ಕೊಡ್ತೀವಿ. ಅವರು ನಿಷ್ಪಕ್ಷಪಾತವಾಗಿ ಯಾವುದೇ ಪಕ್ಷಕ್ಕೆ ಸೇರಿಲ್ಲ. ಅವರು ನಡೆಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಸೊ ಅದರಿಂದ ನಾವು ಆ ಚೇರ್ಗೆ ಗೌರವ ಕೊಡಬೇಕು. ಯಾರೇ ಮಧ್ಯೆ ಮಾತಾಡಬೇಕಾದ್ರೆ ಅವ್ರ ಪರ್ಮಿಷನ್ ತಗೊಂಡು ಮಾತಾಡಬೇಕು. ಆ ಪದ್ಧತಿ ಆಗ್ಬೇಕು. ಹಿಂದೆಲ್ಲ ಆ ಪದ್ಧತಿ ಇತ್ತು, ಇತ್ತೀಚಿನ ವರ್ಷಗಳಲ್ಲಿ ಆ ಪದ್ಧತಿ ಹೋಗಿದೆ. ಈಗ ನಾವು ಅಶೋಕ ಮಾತಾಡ್ತಾ ಇದ್ರು, ನಾನು ಇಂಟರ್ಫಿಯರೇ ಆಗಲಿಲ್ಲ. ನನಗೆ ಇಂಟರ್ಫಿಯರ್ ಮಾಡಕ್ ಬರಲ್ವಾ? ಮಧ್ಯದಲ್ಲಿ ಅವರಿಗೆ ಅಡ್ಡಿಪಡಿಸಕ್ ಬರಲ್ವಾ? ಬರ್ತದೆ ನನಗೂ, ಆದ್ರೆ ಮಾಡಬಾರ್ದು. ಗೊತ್ತಾಯ್ತಾ ಬೆಲ್ಲದ್? ನೀವು ಡೆಪ್ಟಿ ಲೀಡರ್, ಪದೇ ಪದೇ ಎದ್ದೇಳೋದು, ಪದೇ ಪದೇ. ಅಶ್ವತ್ಥ ನಾರಾಯಣ ಎಲ್ಲ ಬಂದಿಲ್ಲ, ಪದೇ ಪದೇ ಎದ್ದೇಳು, ಎಲ್ಲಕ್ಕೂ ಎಲ್ಲ ವಿಚಾರಗಳಿಗೂ ಎದ್ದೇಳೋದು, ಮಾತಾಡಕ್ಕೆ ಹೇಳೋದು. ಜಾಸ್ತಿ ಅವ್ರಿಗೂ ಹೇಳ್ತೀನಿ, ನಿಮಗೂ ಹೇಳ್ತೀನಿ, ಹಂಗೇಳಿ. ಇದು ಎಲ್ರಿಗೂ ಅಪ್ಲೈ ಕೇಳ್ರಿ. ಅವ್ರಿಗೂ ಹೇಳ್ತೀನಿ, ನಿಮ್ಗೂ ಹೇಳ್ತೀನಿ. ಮೊದಲಿಗೆ ಅವ್ರಿಗೆ ಹೇಳ್ರಿ, ಯಾರೇ ಆಗ್ಲಿ. ಬಹಳ ಅತ್ಯಂತ ಅವಶ್ಯಕವಾದ ಸಂದರ್ಭದಲ್ಲಿ ಮಧ್ಯದಲ್ಲಿ ಹೇಳ್ವಿ ಮಾಡೋದು. ಅದಕ್ಕೆ ನಾವು ನಿಯಮಾವಳಿಗಳಲ್ಲಿ ಅನೇಕ ವಿಚಾರಗಳಿಗೆ ಯಾವ್ಯಾವ ಸಂಬಂಧಪಟ್ಟಂತೆ ಮಾತಾಡಬೇಕು ಅಂತೆಲ್ಲ ಇಟ್ಕೊಂಡಿದ್ದೀವಿ. ನಾವೇ ತೀರ್ಮಾನ ಮಾಡಿರೋದು ಅಲ್ವಾ? ಸೊ ಅದರಿಂದ ನಾನು ಇವರಿಗೆ ಪಾಠ ಹೇಳಕ್ ಹೋಗಲ್ಲ. ನೀವು ಅನೇಕ ಸಾರಿ ಹೇಳ್ತೀರಿ, ಪಾಪ ನೀತಿ ಪಾಠ ಹೇಳ್ತೀರಿ. ಅವ್ರು ಕೇಳದಿವ್ರು ಏನ್ ಮಾಡಕ್ಕಾಗತ್ತೆ? ಯತ್ನಾಳ್ ಅವರು ಒಂದು ಮಾತು ಹೇಳಿದ್ರು ಮೊನ್ನೆ. ಏನಂತ ಅಂದ್ರೆ, ಸಿದ್ದರಾಮಯ್ಯನವರು 2013ರಿಂದ 2018ರವರೆಗೆ ಇದ್ದಂತ ರೀತಿನಲ್ಲಿ ಇಲ್ಲ. ಅಲ್ಲ, ನೀವ್ ಹೇಳುತ್ತಲ್ವಾ? ಅಲ್ಲಲ್ಲ, ನಾನು ಸಿದ್ದರಾಮಯ್ಯ ಇಲ್ಲ, ಸಿದ್ದರಾಮಯ್ಯನವ್ರು ಪೂರ್ತಿ ಚೇಂಜ್ ಆಗ್ಯಾರ. ಅದನ್ನೇ ಹೇಳ್ತಾ ಇದ್ದೀನಿ ನಾನು. ನೀವು ಹೇಳ್ತಾ ರಿಪೀಟ್ ಮಾಡ್ತಾ ಇದ್ದೀನಿ. ಬೇಡ ಅಂತಂದ್ರೆ ಬೇಡ. ಆ ಸಿದ್ದರಾಮಯ್ಯವ್ರು ಕಳೆದು ಹೋಗ್ಬಿಟ್ಟಾರೆ. ಯತ್ನಾಳು ವಾಜಪೇಯಿ ಅವ್ರ ಮಂತ್ರಿಮಂಡಲದಲ್ಲಿ ಮಂತ್ರಿಯಾಗಿದ್ದಲ್ಲ, ಹಂಗಿದ್ದಾರ ಈಗ?
ಹಂಗಿಲ್ಲ ಹಾಗಂತೇಳಿ ನಾನೇನು ಬದಲಾವಣೆ ಆಗಿಲ್ಲ 2013 ಇಂದ